ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಂಡಿದ್ದೀವಿ. ಎಲ್ಲ ರೀತಿಯಾಗಿರುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಹೋಮನ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ, ವ್ರತಗಳ ಆಚರಣೆ, ಉಪವಾಸ ಪ್ರತಿಯೊಂದು ಮಾಡಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಖಂಡಿತ ಚಿಂತೆ ಮಾಡಬೇಡಿ. ಸುಲಭ ರೀತಿಯಲ್ಲಿ ಸರಳವಾಗಿ ಪರಿಹಾರ ಆಗಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಜಾತಕ ಅಂದಮೇಲೆ ಎಲ್ಲೋ ಒಂದು ಕಡೆ ಲೈಫ್ ಟೈಮ್ನಲ್ಲಿ ಜ್ಯೋತಿಷದವ್ರ ಹತ್ರ ಹೋಗ್ತೀವಿ, ಜಾತಕವನ್ನು ತೋರಿಸ್ಕೊಳ್ತೀವಿ. ಅನೇಕ ರೀತಿಯಾಗಿರುವಂಥ ದೋಷಗಳಂತೂ ಇದ್ದೇ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅದರಲ್ಲಿ ಅಂತ ಹೇಳ್ಬೋದು. ಇವತ್ತಿನ ನನ್ನ ಪ್ರಶ್ನೆ ಇಷ್ಟೇ, ಎಲ್ಲೋ ಒಂದು ಕಡೆ ಈಗ ದೋಷ ಇದೆ, ಇದಕ್ಕೆ ಒಂದು ಗೋದಾನ ಮಾಡಬೇಕು ಅಂತ ಹೇಳಿರ್ತಾರೆ. ಆದರೆ ಆ ಪರಿಹಾರವನ್ನು ಮಾಡ್ಕೊಳ್ಳೋಕ್ಕಾಗಿರೋದಿಲ್ಲ. ಅವ್ರ ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಅವ್ರ ಅನುಕೂಲವಾಗಿಲ್ಲದೆ ಇರಬಹುದು. ಸೊ ಆ ಒಂದು ದಾನ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂದವರು ಅದರ ಈಕ್ವಲೆಂಟ್ ಆಗಿ ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಯಾವೊಂದು ಪರಿಹಾರನ ಮಾಡ್ಕೊಳ್ಬೋದು? ಈಗ ನನಗೆ ಅಸ್ಟ್ರಾಲಜರ್ ಸಜೆಸ್ಟ್ ಮಾಡಿದರೆ ಗೋದಾನ ಮಾಡಬೇಕು ಅಂತ, ನನ್ನ ಕೈಲಿ ಆಗ್ತಾ ಇಲ್ಲ ಮಾಡ್ಕೊಳ್ಳೋಕ್ಕೆ. ಸೊ ಸಾಕಷ್ಟು ಸಮಸ್ಯೆಯಲ್ಲಿದ್ದೀನಿ. ಅದರ ಈಕ್ವಲೆಂಟ್ ಆಗಿ ಅಂತಂದರೆ ನಾನು ಯಾವ ಒಂದು ಪರಿಹಾರ ಮಾಡ್ಕೊಳ್ಬೇಕು? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಅದರ ಬದಲಿಗೆ ಈ ತಾಂಬೂಲದಲ್ಲಿ ದಕ್ಷಿಣೆಯನ್ನು ಇಟ್ಟು, ಅವರ ಶಕ್ತಿಯಾನುಸಾರ ದಕ್ಷಿಣೆಯನ್ನು ಇಟ್ಟು ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ಹೇಳಿಸೋ ಮುಖಾಂತರ, ಅಂದರೆ ಗೋದಾನಕ್ಕೆ ಸುರಭ್ಯೇ ನಮಃ ಅನ್ನೋದರಿಂದ ಹಿಡಿದು ಗೋ ಸೂಕ್ತವನ್ನು ಹೇಳಿ ಬರೀ ತಾಂಬೂಲ ದಕ್ಷಿಣೆ ಕೊಟ್ಬಿಡೋದು ಅಷ್ಟೇ ಅಲ್ಲ, ಏನು ಸಣ್ಣದೊಂದು ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡ್ತಕ್ಕಂಥ ಅಥವಾ ದೇವಸ್ಥಾನದಲ್ಲಿ ಹೋಗಿ ಕೊಟ್ಟರೂ ಕೂಡ ಆತ ಅವರ ಕೈಲಿ ಮಂತ್ರ ಹೇಳಿಸಿ ಅಟ್ಲೀಸ್ಟು ತೆಗೆದುಕೊಳ್ಳುವ ಮುನ್ನ ಅವರ ಕೈಗೆ ಆ ಕಮಂಡಲದೊಂದಿಗೆ ನೀರನ್ನು ಬಿಡಿಸಿ ಅದಕ್ಕೆ ಋಣ ಇದು ಕೊಡ್ತಾ ಇದ್ದೆ ನಾನು. ಯಾವ ತರಹದ್ದು? ದೇವಋಣವಾ, ಪಿತೃಋಣವ, ಋಷಿ ಋಣವ, ಯಾವುದಿದು? ಅದಕ್ಕೆ ಸಂಬಂಧಪಟ್ಟ ಮಂತ್ರ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು, ಯಾಕಂದರೆ ನಾನು ಎಲ್ಲದಕ್ಕೂ ಮಂತ್ರ ಹೇಳೋದಕ್ಕೆ ಹೋದರೆ ಟೈಮ್ ಸಾಕಾಗೋದಿಲ್ಲ. ಗೋಮುಖ ಪ್ರಸವ ಶಾಂತಿ ಅಂತ ಒಂದು ಬರುತ್ತೆ. ಗೋಮುಖ ಪ್ರಸವ ಶಾಂತಿ ಅನ್ನೋದು ಯಾರಿಗೆ ಮಾಡ್ತಾರಂತಂದರೆ, ಕೆಲವೊಂದು ನಕ್ಷತ್ರಗಳಲ್ಲಿ ದೋಷ ಕಾಣಿಸಿಕೊಂಡಾಗ, ಅದು ಕೆಲವೊಂದು ನಕ್ಷತ್ರ ದೋಷ ಕಾಣಿಸಿಕೊಂಡಾಗ, ಎಲ್ಲ ನಕ್ಷತ್ರಗಳು ದೋಷ ಅಲ್ಲ, ದೋಷ ಕಾಣಿಸಿಕೊಂಡಾಗ ಏನು ಹೇಳ್ತಾನಂತಂದರೆ, ಗೋಮುಖ ಪ್ರಸವ ಶಾಂತಿ ಅಂದರೆ ಮಗು ಹುಟ್ಟಿದಾಗ ಆ ನಕ್ಷತ್ರ ಕೂಡ ಒಂದು ಉದಾಹರಣೆ ಹೇಳ್ತೀನಿ. ಮೂಲ ನಕ್ಷತ್ರ ಅಂದ್ಕೊಳ್ಳೋಣ, ತುಂಬ ಕೆಟ್ಟದ್ದಲ್ಲ ಇದು, ಮತ್ತು ನೀವು ಎಲ್ಲಿಗೋ ಹೋಗಬಾರ್ದು ಕೂಡ. ಆ ನಕ್ಷತ್ರದಲ್ಲಿ ಹುಟ್ಟಿದಾಗ ಮತ್ತೆ ಒಳ್ಳೆಯ ಮುಹೂರ್ತ ಒಂದು ನೋಡಿ, ಒಳ್ಳೆಯ ಲಗ್ನ ಒಂದು ನೋಡಿ, ಈ ಒಂದು ಮರದಲ್ಲಿ ನೀವು ಅಕ್ಕಿ ಕೇರ್ತೀರಲ್ಲ, ಅಂತಹ ಮರದ ತುಂಬ ನೀವು ಭತ್ತವನ್ನು ಹಾಕ್ಕೊಳ್ತಕ್ಕಂತಹದ್ದು. ಆ ಭತ್ತದ ಮೇಲೆ ಕೆಂಪು ವಸ್ತ್ರವನ್ನು ಹಾಕ್ಕೊಳ್ತಕ್ಕಂಥದ್ದು. ಅದರ ಮೇಲೆ ಈ ಮಗು ಹುಟ್ಟಿದೆಯಲ್ಲ, ಯಾರೋ ಹೇಳಿದ್ದಾರೆ ಮೂಲ ನಕ್ಷತ್ರ ದೋಷ ಸರಿಯಿಲ್ಲ ಅಂತ, ಇದಕ್ಕೆ ಗೋಮುಖ ಪ್ರಸವ ಶಾಂತಿ ಮಾಡಿ ಅಂತ. ಅಲ್ಲಿ ಆ ಒಂದು ಮರದಲ್ಲಿ ಆ ಭತ್ತದ ಮೇಲೆ ಮಗುವನ್ನು ಮಲಗಿಸಿಕೊಳ್ತಾ, ಆ ಒಂದು ಹಸುವಿನ ಕೊಂಬಿದೆಯಲ್ಲ ಅದಕ್ಕೆ ಒಂದು ಹಣ, ಅದು ಕೂಡ ದಕ್ಷಿಣ ರೂಪದಲ್ಲಿ ನೋಟನ್ನು ಕಟ್ಟುವಂಥದ್ದು, 2 ಕೊಂಬುಗಳು 2 ನೋಟನ್ನು ಕಟ್ಟುವಂತಕ್ಕಂಥದ್ದು, ಗೋ ಸೂಕ್ತವನ್ನು ಹೇಳುವ ಮುಖಾಂತರ ಗೋವಿಗೆ 3 ಪ್ರದಕ್ಷಿಣೆ ಆಗ್ತಕ್ಕಂಥದ್ದು. ಆಮೇಲೆ ಗೋವಿನ ಕೆಳಗಡೆ ಆ ಕಡೆ ಒಬ್ಬರು ನಿಂತ್ಕೊಂಡು ಈ ಕಡೆ ಒಬ್ಬರು ನಿಂತ್ಕೊಂಡು ಆ ಗೋವಿನ ಕೆಳಗಡೆ ಆ ಮಗುವನ್ನು ತೆಗೆದುಕೊಳ್ತಕ್ಕಂಥದ್ದು. ಆಮೇಲೆ ಗೋವಿನ ಪೃಷ್ಠಭಾಗ ಹಿಂಬದಿ ಅದು ಗಂಜಲ ಆಗ್ತಕ್ಕಂಥದ್ದು, ಗೋಮೂತ್ರ ಮಾಡ್ತಕ್ಕಂಥ ಭಾಗಕ್ಕೆ ಮಗುವನ್ನು ಮುಟ್ಟಿಸುವಂಥದ್ದು ಮುಹೂರ್ತ ಆಗಿರುತ್ತೆ. ಅದು ಆ ಮಗು ಹುಟ್ಟಿದ ನಕ್ಷತ್ರ, ರಾಶಿ, ಲಗ್ನ, ಮಗು 2ನೇ ಸಲ ಹುಟ್ಟಿದೆ ಅನ್ನೋದನ್ನು ತೆಗೆದುಕೋಬೋದು. ನೀವು ಯಾರಿಗಾದರೂ ಕೊಡಬೇಕಾದರೆ ನೀವು ಮೂಲ ನಕ್ಷತ್ರ ಕೊಡಲೇಬೇಡಿ, ಇದನ್ನೇ ಕೊಡಿ. ಅದಕ್ಕೆ ಮುಹೂರ್ತ ಹಾಕ್ಸಿ. ನೀವು ತುಂಬ ಅದ್ಭುತವಾಗಿರೋ ಮುಹೂರ್ತವನ್ನು ನೀವು ಮಾಡಿಕೊಂಡು, ಇಂತಹ ಲಗ್ನ, ಇಂತಹ ರಾಶಿ, ಇಂತಹ ನಕ್ಷತ್ರ, ಗೋಮುಖ ಪ್ರಸವ ಶಾಂತಿ ಅಂತ ಹೇಳ್ತಾ ಇದೆಯಲ್ಲ, ಅದೇ ಹೇಳ್ತಾ ಇದೆಯಲ್ಲ ಶಾಸ್ತ್ರ. ಅದಕ್ಕಾಗಿ ನೀವು ಆವತ್ತು ಗೋದಾನ ಮಾಡತಕ್ಕಂತಹದ್ದು ಪ್ರೀತಿಯಿಂದ, ಸಂಪ್ರೀತಿ ಯೋಗದಲ್ಲಿ ಇದನ್ನು ಮಾಡ್ತೀನಿ ಅಂತಂದರೆ ಆ ದೋಷ ಆ ಮಗು ಯಾವುದೇ ಕಾರಣಕ್ಕೂ ತಟ್ಟಲಾರದು. ಎಕ್ಸ್ಕ್ಯೂಸ್ ಇದೆ ಇದಕ್ಕೆ. ಏನು ಮಾಡೋದು? ಮೂಲ ನಕ್ಷತ್ರ ಹುಟ್ಟಿಬಿದೆ ಅಂತ ತುಂಬ ಪ್ರಯಾಸ ಪಡ್ತೀವಲ್ಲ, ಅವರು ಇದನ್ನು ಮಾಡಿಕೊಂಡ್ರೆ ಮತ್ತೆ ಸೇಮ್ ಇವ್ರ ಜಾತಕ ಎಲ್ಲ ಇದೇ ಡೇಟು, ಇದೇ ಟೈಮು, ಇದೇ ಮುಹೂರ್ತ ನೀವು ಹಾಕ್ಕೊಡ್ಬೋದು.
ನೀವು ಯಾವುದೇ ಕಾರಣ ಚಿಂತೆಯೇ ಇಲ್ಲ ನಿಮಗೆ. ಆ ಮಗು 3 ತಿಂಗಳು ಇದೆಯಲ್ಲ, 3 ತಿಂಗಳಲ್ಲಿ ನೀವು ಇದನ್ನು ಬದಲಾಯಿಸ್ಕೊಳ್ಳಿ, ಆ ಸಂದರ್ಭಕ್ಕೆ ಮಾಡಿಕೊಡಿ. ಇದನ್ನೇ ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡು ಕೊಡಿ. ಅಲ್ಲಿಂದ ಜಾತಕ ಸೇಮ್ ಅದೇ ರೀತಿಯಿರುತ್ತೆ. ನೀವು ಕರೆಕ್ಟಾಗಿ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಆಚರಣೆಯನ್ನು ಗೋಮುಖ ಪ್ರಸವ ಶಾಂತಿಯೊಂದಿಗೆ ಮಾಡ್ತೀನಿ ಅಂತಂದರೆ 2ನೇ ಬಾರಿ ಮಗು ಹುಟ್ಟಿದ ಹಾಗೆ ಈ ಶಾಸ್ತ್ರವನ್ನು ಮಾಡ್ತೀನಿ ಅಂತಂದರೆ, ಬಹುಶಃ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು ಬೆಳ್ಳಿ ಹಸುವನ್ನು ಇಟ್ಟುಕೊಂಡು ತಾಂಬೂಲದಲ್ಲಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಮಂತ್ರ ಪುರಸ್ಸರವನ್ನು ಮಾಡಿಸಿ ಆ ಒಂದು ಬೆಳ್ಳಿಯ ಹಸುವನ್ನು ದಾನ ಮಾಡ್ತಕ್ಕಂತಹ ಪದ್ಧತಿ. ಇನ್ನು ಬೇರೆ ಇನ್ಯಾವುದಕ್ಕೂ ನಾವು ಹೇಳಿದ್ದೀವಿ, ಗೃಹ ಪ್ರವೇಶಾದಿಯೋ ನಾಮಕರಣವೋ ಇದಕ್ಕೆ ಆ ಒಂದು ಯಾವ ಗ್ರಹಗಳು ವೀಕ್ ಇದೆಯೋ ಅದನ್ನು ಹಿಡಿದಾಗ ಗೋವನ್ನು ದಾನ ಮಾಡ್ತೀವಿ. ಬಹುಶಃ ನೀವು ಹೇಳಿದಾಗೆ ನಮಗೆ ಅಷ್ಟು ಶಕ್ತಿ ಇಲ್ಲ ಅಂತಂದರೂ ಕೂಡ ಮತ್ತೆ ಗೋವನ್ನು ಅಕ್ಕಿ ಹಿಟ್ಟಿಂದ ಗೋವನ್ನು ಮಾಡಿ ಕೂಡ ಅದಕ್ಕೆ ಆವಾಹನೆ ಮಾಡ್ತಾ ಅದನ್ನು ಅವರಿಗೆ ಕೊಡೋ ಮುಖಾಂತರ ಮತ್ತೆ ಇನ್ನೊಂದು ಹಸುವಿಗೆ ತಿನ್ನಿಸೋ ಮುಖಾಂತರ ಕೂಡ ನೀವು ಅವ್ರ ಕೈಯಲ್ಲೇ ಯಾರಿಗೆ ದಾನ ಮಾಡ್ತೀವಿ ಒಂದಷ್ಟು ದಕ್ಷಿಣೆ ಕೊಟ್ಟು ಹಸುವಿಗೆ ತಿನ್ನಿಸೋ ಮುಖಾಂತರ ಕೂಡ ಗೋದಾನ ಮಾಡಿದ ಹಾಗೇನೆ. ಈ ರೀತಿಯಾಗಿ ಹೇಳ್ತಾನೆ. ಒಟ್ಟಾರೆ ಇವತ್ತೇನಾಗಿದೆ ಅಂತಂದರೆ ಸುವರ್ಣದಾನ, ಗೋದಾನ, ಭೂದಾನ ಇದರ ಬದಲಿಗೆ ಈ ಹಣವನ್ನು ಕೊಡ್ತಕ್ಕಂಥ ಪದ್ಧತಿನ ಮಾಡ್ತಾ ಬರ್ತಾರೆ. ಅವರ ಶಕ್ತಿಯಾನುಸಾರ ಮಾಡ್ಕೊಳತಕ್ಕಂಥದ್ದು ಕೆಲವಿರುತ್ತವೆ, ಕೆಲವೊಂದು ಎಕ್ಸ್ಕ್ಯೂಸ್ ಇಲ್ಲ. ಸೊ ಯಾವುದೇ ಥರ ಅದರಲ್ಲಿ ಬದಲಾವಣೆಗಳು ಮಾಡ್ಕೊಳಕ್ಕಾಗಲ್ಲ, ಮಾಡಿಕೊಳ್ಳಲು ಬಾರದು ಕೂಡ ಕೆಲವೊಂದು. ಇನ್ಯಾವುದೋ ದೊಡ್ಡ ಮಟ್ಟ ತಾಪತ್ರಯ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಆಮೇಲೆ ತುಂಬ ನಮ್ಮ ಹತ್ರ ಇರುತ್ತೆ ಜುಪುಣತ್ವ, ಅದನ್ನು ಮಾಡೋಕ್ಕೆ ಹೋಗ್ತೀವಿ, ಅದು ಎಟ್ಕಲ್ಲ. ನೀವು ಮನೆಯಲ್ಲಿ ಬೇಕಾದಷ್ಟು ಇದ್ದುಕೊಂಡು ಅಷ್ಟೆಲ್ಲ ಯಾಕೆ ಕೊಡಬೇಕು ಬಿಡು, ಸುಮ್ಮನೆ ಇದೊಂದು 300 ರೂಪಾಯಿದು ಗೋವು ತಂದು ಕೊಟ್ಟರೆ ಆಯಿತು, ಯಾಕೆ ಅವ್ರಿಗೆ 50,000 60,000 1 ಲಕ್ಷ ಕೊಟ್ಟು ಗೋವು ಯಾಕೆ ಕೊಡಬೇಕು ಅಂತ ಭಾವನೆ ಇದ್ದುಕೊಂಡು ಏನೂ ಇಲ್ಲ, ತುಂಬ ಚೆನ್ನಾಗಿದ್ದಾರೆ, ಖರ್ಚು ಮಾಡುವಂಥ ಧಾರಾಳತನ ಇಲ್ಲ ಅವರಲ್ಲಿ, ಬೇಕಾದಷ್ಟಿದೆ. ಅವರಿಗೆ ಈ ಪೂಜೆ ನಯಾ ಪೈಸೆ ಪ್ರಯೋಜನಕ್ಕೆ ಬರಲ್ಲ, ಏನೂ ಇಲ್ಲ, ಕಷ್ಟ ಇದೆ, ಇದ್ದಿದ್ರೆ ನಾನು ಮಾಡ್ತಿದ್ದೆ ಖಂಡಿತ. ಅವರಿಗೆ ಮಾತ್ರ ನೀವು ದಕ್ಷಿಣ ತಾಂಬೂಲ ರೆಡಿ ಮಾಡ್ಕೊಳ್ಳೋ ಒಳಗಡೆ ಕ್ಲಿಯರ್ ಆಗಿರುತ್ತೆ. ಕೊಡೋದು ಆಮೇಲೆ ನೀವು ಶ್ರದ್ಧೆಯಿಂದ ನಾನು ಇಷ್ಟು ಮಾಡ್ತೀನಿ ಅನ್ನೋ ಒಳಗಡೆ ಅದು ಕ್ಲಿಯರ್ ಆಗಿರುತ್ತೆ. ಇದು ಗೋವಿಗೆ ಸಂಬಂಧಪಟ್ಟ ದಾನದೊಂದಿಗೆ ಅದು ನೀವು ಪ್ರೀತಿಯಿಂದ ಮಾಡ್ತೀನಿ ಅಂತಂದಾಗ ಪ್ರೀತಿಯಿಂದ ಭಗವಂತ ಒಲಿತಾನೆ. ಅದಕ್ಕಾಗಿ ಹೇಳ್ತಾರಲ್ಲ, ಕೋಪದಲ್ಲಿ ಕೆಂಡ ತಿನ್ನಿಸಲು ಸಾಧ್ಯವಿಲ್ಲ, ಕೋಪದಲ್ಲಿ ಸಕ್ಕರೆ ತಿನ್ನಿಸಲು ಸಾಧ್ಯವಿಲ್ಲ, ಆದರೆ ಪ್ರೀತಿಯಿಂದ ಕೆಂಡ ಬೇಕಾದ ತಿನ್ನಿಸಬಹುದಂತೆ ಯಾರಿಗಾದರೂ ಕೂಡ. ಅಂತಹದ್ದು ಪ್ರೀತಿಯಿಂದ ಭಗವಂತ ಕರೆದವ ಬರ್ತಾನೆ. ನೀವು ಅನೇಕ ಜಾಡ್ಯಾಪಗಳನ್ನು ಇಟ್ಕೊಂಡು ಕೃಪಣತ್ವ ಜುಪುಣತ್ವ ಇಟ್ಕೊಂಡು ಮಾಡಿದ್ರೆ ಎಂಥದ್ದು ಬರಲಿಕ್ಕೆ ಸಾಧ್ಯವಿಲ್ಲ. ಅದರ ಬದಲಿಗೆ ತಾಂಬೂಲ ದಾನ, ದಕ್ಷಿಣ ದಾನ ಕೂಡ ಮಾಡಿಕೊಂಡು ನಡೆಯುತ್ತೆ. ಖಂಡಿತ ಗೋದಾನ ಬದಲಾಗಿ ಯಾವ ರೀತಿ ನಾವು ಅದರ ಒಂದು ಆಲ್ಟರ್ನೇಟ್ ಮೆಥಡ್ ಏನಿದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಆದರೆ ಎಲ್ಲ ಒಂದು ಪರಿಹಾರಗಳಲ್ಲೂ ಕೂಡ ನಾವು ಅನ್ವಯಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಏನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಬರ್ತಾ ಇದೆ, ಸೊ ನೀವು ಅದಕ್ಕೆ ಜಾಯಿನ್ ಆಗ್ಬೋದು. ನವಶಕ್ತಿ ಪೀಠಂನ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.